ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. A day in Mysore. Zoom bro. Guys, please. KSRTC bus. ಇಲ್ಲಿಂದ ಬಂದು ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಾವು 3 ಜನ ಎಲ್ಲ ಹೋಗ್ತಾ ಇರೋದು, ಇನ್ನೂ ತುಂಬ ಜನ ಬರ್ತಾರೆ ನೋಡಿ. ನಾವು 6 ಮೆಂಬರ್ಸ್ ಹೋಗ್ತಾ ಇರೋದು. ಆ್ಯಕ್ಚುಲಿ ಎಲ್ಲಿಗೆ ಅಂತ ಅಂದರೆ ನಾವು ಹೋಗ್ತಾ ಇರೋದು A day in Mysore. ಆ್ಯಕ್ಚುಲಿ ಪಾವನಿ ಎಷ್ಟು ಎಕ್ಸೈಟ್ ಆಗಿದ್ದಾಳೆ ಅಂತ ಕೇಳಿದ್ರೆ ಅವಳ ರಿಯಾಕ್ಷನ್ ಏನು ಗೊತ್ತಾ? ಹೋಗೋದೇ ಆಗ್ತಾ ಇಲ್ಲ, ನಡೀತಾನೆ ಇದೀವಿ, ಬಸ್ ಬರ್ತಾನೆ ಇಲ್ಲ. ನಿಮ್ಗೆ ಇದೆ ಇವ್ನ ಮನೇಲಿ ಹಾಕೊಳ್ಳೋ ಬಟನ್ ಹಾಕೊಂಡು ನೋಡ್ರಿ ಹೆಂಗ್ ಹಾಕೊಂಡ್ ಚಪ್ರಿ ರೈಸ್ ಚಪ್ರಿ ಶೂ ನೋಡಿ. ಶೂ ಹೋಗಿ 1 ವರ್ಷ ಆಯ್ತು. ಬ್ಯಾಗ್ zoom bro. Guys, please. ಇದು ಬೈ ಮಿಸ್ಟೇಕ್ ನನ್ನ ಬ್ಯಾಗ್ ಇದೆಲ್ಲ ಮುಗಿಸ್ಕೊಂಡು ನಾವು ಡೈರೆಕ್ಟಾಗಿ ಹತ್ತಿದ್ರೆ ಅಶ್ವಮೇಧ ಬಸ್. ಆ್ಯಂಡ್ ಅದರಲ್ಲಿ ಈ ಸುನೀತಾ ಸೈಲೆಂಟಾಗಿ ಕೂತ್ಕೋತಲ್ಲ, ಹೋಗ್ಬಿಟ್ಟು ಡ್ರೈವರ್ ಅಂಕಲ್ಗೆ ಡಿಸ್ಟರ್ಬ್ ಮಾಡ್ತಾನೆ ಇದ್ಲು ಸಾಂಗ್ ಹಾಕಿ ಅಂತ. ಅವರು ತಡಿಯೋಕ್ಕಾಗ್ದಾರ ನೀವೇ ಕನೆಕ್ಟ್ ಮಾಡ್ಕೊಳ್ಳಿ ಅಂತ ಬ್ಲೂಟೂತ್ ಆನ್ ಮಾಡಿಬಿಟ್ರು. ಇದಾದಮೇಲೆ ಸಿಕ್ಕಿದ್ದೇ ಚಾನ್ಸ್ ಅಂತ ವೆರೈಟಿ ಸಾಂಗ್ಸ್ ಹಾಕ್ಕೊಂಡು, ಅದು ಬರೀ ಕನ್ನಡ ಸಾಂಗ್ಸ್ ಹಾಕೊಂಡು ಎಂಜಾಯ್ ಮಾಡ್ಕೊಂಡ್ರಿ. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಗೊತ್ತಾ. ಆ್ಯಂಡ್ ನೈಸ್ ಡ್ರೈವರ್ ಅಂಕಲ್ ಕೂಡ. ಸೊ ಫೈನಲಿ ಬಸ್ಸಲ್ಲಿ ಅದು ಕೂತ್ಕೊಂಡಿದ್ದೀರಿ, ಹೋಗ್ತಾ ಇದ್ದೀರಿ. ನಾವು KSRTC ಬಸ್ಸಲ್ಲಿ ಹೋಗ್ತಾ ಇರೋದು. ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲ ಇದ್ದಾರೆ. ಹಾಯ್. ಆ್ಯಂಡ್ ಇಷ್ಟು ಜನ ಹೋಗ್ತಾ ಇದ್ದೀರಿ. ಆ್ಯಂಡ್ ಈ ಗೌರ್ಮೆಂಟ್ ಬಸ್ಸಲ್ಲೂ ನಾವು ಸಾಂಗ್ಸ್ ಕೇಳಿ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀರಿ. ಆ ಅಲ್ಲ, ಇಲ್ಲಿ ನಮಗೆ ಪಬ್ಲಿಕ್ ವೆಹಿಕಲ್ ಅಲ್ಲಿ ಬರ್ತಾ ಇದ್ದೀರಿ, ಬಟ್ ನಮಗೆ ಪ್ರೈವೇಟ್ ವೆಹಿಕಲ್ ಅಲ್ಲಿ ಬಂದಷ್ಟು ಫೀಲ್ ಕೊಡ್ತಿದೆ. ಅಷ್ಟು ಚೆನ್ನಾಗಿದೆ KSRTC ಬಸ್. ಅಲ್ಲ, ಇಲ್ಲಿ ಇವ್ರು 3 ಜನ ಎಂಜಾಯ್ ಮಾಡ್ಕೊಂಡು ಬರ್ತಿದ್ರೆ, ಆ ಕಡೆ ನೋಡಿದ್ರೆ ಇವರಿಬ್ರು ನೇಚರ್ನ ನೋಡ್ಕೊಂಡು ಫೀಲ್ ಮಾಡ್ತಿದ್ದಾರೆ. ಅಲ್ಲ ಪಾಪ ಬಸ್ಸಲ್ಲಿ ಕೂತಿರೋರಿಗೆಲ್ಲ ಯಾಕಾದರೂ ಈ ಬಸ್ಸಲ್ಲಿ ಹತ್ನೋ ಅನ್ಸ್ಬಿಟ್ಟಿರ್ಬೇಕು. ಆ ರೇಂಜಿಗೆ ಮಜಾ ಮಾಡಿದ್ದೀರಿ. ಆ್ಯಂಡ್ ಸಾಂಗ್ಸು ಅಷ್ಟೇ ನಮಗೆ ಕೊಟ್ಟಿರೋದ್ರಿಂದ ನಾವು ಯಾವ್ದು ಬೇಕು ಅದೆಲ್ಲ ಹಾಕೊಂಡು ಎಂಜಾಯ್ ಮಾಡ್ತಿದ್ವಿ. ನೋಡಿ ಪಾಪ ಎಷ್ಟು ಸೈಲೆಂಟಾಗಿ ಕೂತಿದ್ದಾರೆ. ಆ್ಯಂಡ್ ನಾವಂತೂ ಲಾಸ್ಟ್ ಬೆಂಚರ್ಸ್ ಥರ ಲಾಸ್ಟ್ ಸೀಟಲ್ಲಿ ಕೂತ್ಕೊಂಡು ಮಜಾ ಮಾಡಾಕ್ಬಿಟ್ಟಿದ್ದೀರಿ. ಇಟ್ ವಾಸ್ ಅ ನೈಸ್ ಎಕ್ಸ್ಪೀರಿಯನ್ಸ್ ವಿತ್. ಅಲ್ಲ, ನೀವೆಲ್ಲ ಮನುಮಲ್ ಬಾಯ್ಸ್ನ ನೋಡಿರ್ತೀರಾ, ಗರ್ಲ್ಸ್ನ ನೋಡಿರಲ್ಲ. ಮೈಸೂರಿಗೆ ರೀಚ್ ಆದ್ರಿ. ಆ್ಯಂಡ್ ಇವಾಗ ಬಸ್ ಸ್ಟ್ಯಾಂಡಲ್ಲಿ ಇಳಿತಾ ಇದ್ದೀರಿ. ಬಸ್ ಎಕ್ಸ್ಪೀರಿಯನ್ಸ್ ಅಂತೂ ಸಕ್ಕತ್ತಾಗಿತ್ತು. ನೀ ಹೆಂಗಿತ್ತು? ನಿಂಗೆ ಅನ್ಸ್ತಾ ಪಬ್ಲಿಕ್ ಬಸ್ ಅಂತ? ಟ್ರಿಪ್ ಬಸ್ ಅನ್ಕೊಂಡು ಅಷ್ಟು ಎಂಜಾಯ್ ಮಾಡಿದ್ವಿ. ಇಟ್ ವಾಸ್ ಸೋ ಗುಡ್. ಹೌ ಯು ಫೆಲ್ಟ್? ಲೈಕ್ ದಿಸ್ ಡನ್. ನಿಮಗೆ ಚೆನ್ನಾಗಿತ್ತು. ತಲೆ ನೋವ್ತಾ ಇದೆ ನನಗೆ, ಹೆಡೇಕ್. ಸಕ್ಕತ್ತಾಗಿತ್ತಲ್ಲ. ಸೊ ಫೈನಲಿ ಬಸ್ ಇಳಿಲೇಬೇಕಾಗಿತ್ತು, ಬಟ್ ಇಳಿಯೋಕ್ಕೆ ಯಾರಿಗೂ ಮನಸ್ಸಿಲ್ಲ, ಬಿಕಾಸ್ ಅಷ್ಟು ಎಂಜಾಯ್ ಮಾಡಿದ್ದೀರಿ. ಆದರೂ ಡ್ರೈವರನ್ನ ಕೇಳಿದ್ರಿ ಹೇಗಿತ್ತು ಸಾಂಗ್ಸ್ ಅಂತ. ಬಟ್ ಅವ್ರು ಹೇಳಿದ್ದು ನಾನು ಡ್ರೈವಿಂಗ್ ಮಾಡ್ತಿದ್ದೆ, ಸಾಂಗ್ಸ್ ಕೇಳಿಸ್ಕೊಂಡಿಲ್ಲ ಅಂತ. ಆ್ಯಂಡ್ ಇಟ್ ವಾಸ್ ಟು ಡಿಸಪಾಯಿಂಟಿಂಗ್. ಬಟ್ ಫೈನಲಿ ಮೈಸೂರಿಗೆ ಬಂದೇ ಬಿಟ್ರಿ. ಮೈಸೂರು ಕಾಲಿಟ್ಟಿದ ತಕ್ಷಣ ನಮ್ಮೂರಿಗೆ ಬಂದ್ರಿ ಅನ್ನೋ ರೇಂಜಿಗೆ ಖುಷಿ ಆಗುತ್ತೆ. ಅಷ್ಟು ನೆಮ್ಮದಿ ಫೀಲ್ ಕೊಡುತ್ತೆ ಮೈಸೂರು. ಆ್ಯಂಡ್ ಸಖತ್ತಾಗಿ ಎಂಜಾಯ್ ಮಾಡಿದ್ರೆ ನಾವು ಬಸ್ಸಲ್ಲೆಲ್ಲ. ಆ್ಯಂಡ್ ಎಂಜಾಯ್ ಮಾಡಿ ಎಲ್ಲರಿಗೂ ಸುಸ್ತಾಗಿತ್ತು. ಸೊ ಊಟ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಹಾಕಿದ್ರಿ. ಪ್ಲ್ಯಾನ್ ಹಾಕಿದ ತಕ್ಷಣ ನಾವು ಹೋಗಿದ್ದ ಪ್ಲೇಸ್ ಬಂದು ಮೈಲಾರಿ ಬೆಣ್ಣೆ ದೋಸೆ. ಇಟ್ ವಾಸ್ ಅ
ಫೇಮಸ್ ಬೆಣ್ಣೆ ದೋಸೆ ಇನ್ ಮೈಸೂರೆಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಮೈಲಾರಿ ಬೆಣ್ಣೆ ದೋಸೆ, ಯಾಕಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಕೇಳಿದ್ದೀರಿ, ನಾವಿನ್ನೂ ತಿಂದಿಲ್ಲ. ಸೊ ಇವತ್ತು ಬಂದುಬಿಟ್ಟು ಅದನ್ನ ಟೇಸ್ಟ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಎಲ್ಲರನ್ನೂ ಇಲ್ಲೇ ಕರ್ಕೊಂಬಂದೆ. ಆ್ಯಂಡ್ ರಿಯಲಾಗಿ ಹೇಳ್ಬೇಕಂದ್ರೆ ಅದನ್ನು ತಿಂದಮೇಲಂತೂ ಸಕ್ಕತ್ತಾಗಿತ್ತು. ಅದಕ್ಕೆ ಎಲ್ಲರೂ ಒಂದೊಂದು ಡಿಫ್ರೆಂಟ್ ವೆರೈಟಿನ ಆರ್ಡ್ರ್ ಮಾಡಿದ್ರಿ. ಎಲ್ಲರೂ ಹೇಗೆ ಇರುತ್ತೆ ಎಲ್ಲ ವೆರೈಟಿ ನೋಡೋಣ ಅಂತ ಅಂದ್ಬಿಟ್ಟು. ಆ್ಯಂಡ್ ಲಿಟ್ರಲಿ ಹೇಳಬೇಕಂದ್ರೆ ಎಲ್ಲರೂ ಕಚ್ಚಾಡ್ಕೊಂಡು ತಿಂತಿದ್ದೀವಿ, ಅಷ್ಟು ಸಕ್ಕತ್ತಾಗಿದೆ. ಯಾರಾದರೂ ಮೈಸೂರಿಗೆ ಬಂದರೆ ರಿಯಲಿ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡಬೇಕು. ದೋಸೆನ ಬಾಯಲ್ಲಿಕ್ಕಿದ ತಕ್ಷಣ ಕರ್ಗೋಗ್ತಿತ್ತು, ಅಷ್ಟು ಚೆನ್ನಾಗಿತ್ತು ತಿನ್ನೋಕ್ಕೆ. ಹೆಂಗಿತ್ತು ದೋಸೆ? ಚಟ್ನಿ ಬರೀ ಚಟ್ನಿನೇ ತಿನ್ಕೊಂಡಿದ್ರಿ ಇಬ್ರು. ಹೆಂಗ್ ತಿಂದೆ? ಎಷ್ಟು ತಿಂದೆ? ಫೈನಲಿ 6 ಜನ 6 ದೋಸೆ ತಿಂದಿದ್ದೀರಿ. ಜಸ್ಟ್ ಇಷ್ಟ ಆಗಿರೋದು. ನೆಕ್ಸ್ಟ್ ಟೈಮ್ ನೀವು ಬಂದು ಟ್ರೈ. ಬಂದಿದ್ದ ಆಟೋಲೆ ತಿರ್ಗಾ ವಾಪಸ್ ಹೋಗ್ತಾ ಇದ್ದೀರಿ. ಅದು ರೆಡಿ ಆಗಿಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು. ಮೈಸೂರಿಗೆ ಬಂದಿದ್ದ ತಕ್ಷಣ ಫಸ್ಟ್ ನಮ್ಗೆ ನೆನಪಾಗೋದೆ ಆ ದೇವರು, ಆ ತಾಯಿ. ಅದಕ್ಕೆ ಎಲ್ಲರೂ ರೆಡಿ ಆಗಿಬಿಟ್ಟು ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಫಿಕ್ಸ್ ಆದ್ರಿ. ಸೊ ಫೈನಲಿ ರೆಡಿ ಆಗಿದ್ದೀರಿ ಚಾಮುಂಡಿ ಬೆಟ್ಟಕ್ಕೆ ಹೋಗಕ್ಕೆ. ದಟ್ಸ್ ಆಲ್. ಬ್ಯೂಟಿ ಸೀಕ್ರೆಟ್ಸ್ ನೋಡು ಹಾಕದ ವರ್ಷದಂತೆ ಏನು ಸುನಿ ನಿಂದು. ಸೊ ಇವಾಗ ಎಲ್ಲರೂ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀರಿ. ನಾವು ಬಸ್ಸಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀರಿ. ಆ್ಯಂಡ್ ನಮ್ಮೆಲ್ಲರಿಗೂ ಸೀಟ್ ಸಿಕ್ತು, ಆರಾಮಾಗಿ ಸೀಟಲ್ಲಿ ಕುತ್ಕೊಂಡು ಬೆಟ್ಟ ಮೇಲೆ ಹೋಗ್ತಾ ಇದ್ದೀವಿ. ಇವಾಗ ಎಲ್ಲರೂ ರೆಡಿ ಆಗಿದ್ದೀರಿ, ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀರಿ. ತುಂಬಾ ಎಕ್ಸೈಟ್ ಆಗಿದ್ದೀರಿ. ಎಲ್ಲರೂ ಟ್ರೆಡಿಷನಲ್ ಆಗಿ ರೆಡಿ ಆಗಿ ಹೋಗ್ತಾ ಇದ್ದೀರಿ ಎಲ್ಲರೂ. ಪಾಪ್ಸ್ ಆಗ್ಲೇ ನೋಡಿ ಹೆಂಗಿದ್ರು, ಇವಾಗ ಫುಲ್ ಟ್ರೆಡಿಷನಲ್ ಲುಕ್. ಅಕ್ಕ ಸೌಮ್ಯ ಹಾಯ್ ಮಾಡಿ. ಆ್ಯಂಡ್ ಎಲ್ಲರೂ ಟ್ರೆಡಿಷನಲ್ ಲುಕ್ಕಲ್ಲಿ ಇದ್ದಾರೆ ಬಿಕಾಸ್ ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ಬಸ್ಸಲ್ಲಿ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ವಲ್ಲ, ಅದಕ್ಕೆ ಎಲ್ಲರೂ ರೀಲ್ಸ್ ಮಾಡೋಣ ಅಂದ್ಕೊಂಡು ಈ ಥರ ರೀಲ್ಸ್ನ ಟ್ರೈ ಮಾಡಿದ್ರಿ ವೀಡಿಯೋನ ಮಾಡೋಕ್ಕೆ. ಆ್ಯಂಡ್ ಮುಂದೆ ಸೀಟಲ್ಲಿ ಕುತ್ಕೊಂಡೋದ್ರಿಂದ ಈ ಥರ ಟ್ರೈ ಮಾಡೋಣ ಚೆನ್ನಾಗಿ ಬರುತ್ತೆ ಅಂತ ಟ್ರೈ ಮಾಡಿದ್ದು. ಎಲ್ಲರೂ ಸಕ್ಕತ್ತಾಗಿ ಕಾಣಿಸ್ತಾ ಇದ್ದೀರಿ ಬಿಕಾಸ್ ಎಲ್ಲರೂ ಟ್ರೆಡಿಷ್ನಲಲ್ಲಿದ್ದೀರಿ, ಅದಕ್ಕೆ ಎಲ್ಲರೂ ಚೆನ್ನಾಗಿ ಕಾಣಿಸ್ತಾ ಇದ್ರಿ. ಆನ್ ದ ವೇ ನಾವು ಅಲ್ಲಿ ಮೈಸೂರು ಪ್ಯಾಲೇಸ್ನ ನೋಡಿದ್ರಿ. ಬಟ್ ಮೈಸೂರು ಪ್ಯಾಲೇಸ್ಗೆ ವಿಸಿಟ್ ಮಾಡಬೇಕಾಗಿತ್ತು, ಬಟ್ ಟೈಮ್ ಇದ್ದಿಲ್ಲ ನಮ್ಮ ಹತ್ರ, ಯಾಕಂದರೆ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಆ್ಯಂಡ್ ಆ ದೇವಸ್ಥಾನ ಮುಗಿಸ್ಕೊಂಡು ಅಲ್ಲಿಂದ ನಾವು ಡೈರೆಕ್ಟಾಗಿ ನಮ್ಮ ಮನೆಗೆ ಹೋಗಬೇಕಾಗಿತ್ತು. ಅಲ್ಲೇ ಮೈಸೂರಲ್ಲಿದೆ ನಮ್ಮ ರಿಲೇಟಿವ್ಸ್ ಮನೆ, ಅಲ್ಲಿ ಹೋಗಬೇಕಾಗಿತ್ತು. ಆ್ಯಂಡ್ ಫೈನಲಿ ನೋಡ್ತಾ ಬೆಟ್ಟ ಮೇಲೆ ಬಂದೇ ಬಿಟ್ರಿ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಬಂದಿದ್ದ ತಕ್ಷಣ ಈ ಸ್ಟ್ಯಾಚು ಎಲ್ಲರನ್ನೂ ಅಟ್ರ್ಯಾಕ್ಟ್ ಮಾಡುತ್ತೆ ಮೈಸೂರು ಬೆಟ್ಟಕ್ಕೆ ಬಂದಿದ್ದ ತಕ್ಷಣ. ಆ್ಯಂಡ್ ಇಲ್ಲಿ ಬಂದಿದ್ದ ತಕ್ಷಣ ನಾವು ಡೈರೆಕ್ಟಾಗಿ ಹೋಗಿದ್ದೆ ಫಸ್ಟು ದರ್ಶನ ಮಾಡೋಕ್ಕೆ. ಆ್ಯಂಡ್ ಅಲ್ಲಿ ಒಳಗಡೆ ಹೋಗಿದ ತಕ್ಷಣ ಸಮ್ ವಾಟ್ ಪೀಸಾಗಿ ಫೀಲ್ ಆಗುತ್ತೆ. ಆ್ಯಂಡ್ ಚೆನ್ನಾಗಿತ್ತು ದೇವಸ್ಥಾನ. ಒಳಗಡೆ ಎಲ್ಲ ಫೋಟೋ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಅದಕ್ಕೆ ಜಾಸ್ತಿ ವೀಡಿಯೋಸ್ ಮಾಡಿಲ್ಲ. ಸೊ ಫೈನಲ್ ಎಲ್ಲ ಮುಗೀತು, ಹೋಗ್ತಾ ಇದ್ದೀರಿ ಮನೆಗೆ. ಹೋಗ್ತಾ ಇದ್ದೀವಿ ಇವಾಗ. ಮನೆ ಮುಗೀತು ಮೈಸೂರು ಟ್ರಿಪ್, ಇವಾಗ ಮನೆಗೆ ಹೋಗೋದೆ. ಬಾಯ್ ಗಾಯ್ಸ್. ಆ್ಯಕ್ಚುಲಿ ಟ್ರಿಪ್ ಮುಗೀತು ಅಂತಂದರೆ ಇಷ್ಟು ಬೇಗ ಮುಗ್ದಿಲ್ಲ, ಇನ್ನೂ ಇದೆ. ಆ್ಯಕ್ಚುಲಿ ನಮ್ಮ ರಿಲೇಟಿವ್ಸ್ ಮನೆ ಮೈಸೂರಲ್ಲೇ ಇರೋದ್ರಿಂದ ಅಲ್ಲಿ ಹೋದ್ರಿ ಎಲ್ಲರೂ. ಅಲ್ಲಿಂದ ಬೇರೆ ಪ್ಲೇಸಸ್ ನೋಡೋಣ ಅಂತ. ಆ್ಯಂಡ್ ಇವತ್ತಿಗೆ ಬಂದ್ಬಿಟ್ಟು ಇಷ್ಟೇ. ನೆಕ್ಸ್ಟ್ ಏನೇನು ಮಾಡ್ತೀರಾ ಅಂತ ಅಂದ್ಬಿಟ್ಟು ಪಾರ್ಟ್ 2 ಅಲ್ಲಿ ಹಾಕ್ತೀನಿ, ಹೋಗಿ ನೋಡಿ. ಆ್ಯಂಡ್ ಬಾಯ್.